Hello everyone, welcome to some other class. Let us see question number 12 of chapter matter in our surroundings. State SI unit of temperature. Temperature na SI unit na ಹೇಳ್ತೀನಿ. What is temperature? Temperature ಅಂದ್ರೆ ಏನು? Temperature is nothing but measurement of degree of hotness of coldness. ಯಾವುದೇ ಒಂದು ಆಬ್ಜೆಕ್ಟ್ ಓಕೆ ಒಂದು ನೀರನ್ನ ಓವನ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀರಿ ವೆಸಲ್ ಹೋಗಿ ಟಚ್ ಮಾಡ್ಬಿಟ್ರೆ ಇಟ್ ಈಸ್ ವೆರಿ ಹಾಟ್ ಅಲ್ವಾ? ಅದೇನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಟೆಂಪರೇಚರ್ ಇಸ್ ಹೈ ಅನ್ನೋದನ್ನ ತೋರಿಸ್ತಾ ಇದೆ. ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಇನ್ ದಟ್ ಟೆಂಪರೇಚರ್ ಇಸ್ ಹೈ, ಯಾಕಂದ್ರೆ ಹಾಟ್ ಇದೆ. ಈಗ ಅದೇ ನೀವು ಫ್ರೀಜರ್ ಇಂದ ಐಸ್ ಕ್ಯೂಬ್ಸ್ ಅನ್ನ ತಗೊಂಡ್ರಿ, ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ಟೂ ಕೋಲ್ಡ್. ಯಾಕೆ? ಈ ಟೆಂಪರೇಚರ್ ಏನಿದೆ ಕಡಿಮೆ ಇದೆ, ಕೋಲ್ಡ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಟೆಂಪರೇಚರ್ ಅನ್ನುವಂಥದ್ದು ಇಟ್ ಈಸ್ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಕೋಲ್ಡ್ನೆಸ್ ಅಥವಾ ಹಾಟ್ನೆಸ್ ಅನ್ನ ಮೆಜರ್ ಮಾಡುವಂಥದ್ದನ್ನ ನಾವು ಟೆಂಪರೇಚರ್ ಅಂತ ಕರಿತೀವಿ. ಹಾಗಿದ್ರೆ ಟೆಂಪರೇಚರ್ನ ಎಕ್ಸ್ಟ್ರಾ ಯೂನಿಟ್ of temperature is Kelvin. Kelvin ನಾವು ಎಕ್ಸ್ಟ್ರಾ ಯೂನಿಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಸೆಲ್ಸಿಯಸ್ ಮತ್ತೆ ಫ್ಯಾರನ್ಹೀಟ್ ಕೂಡ ಬೇರೆ ಬೇರೆ ಯೂನಿಟ್ ಇದ್ದಾವೆ, ಬಟ್ ಎಕ್ಸ್ಟ್ರಾ ಯೂನಿಟ್ ಅಂತ ಬಂದಾಗ ಇಟ್ ಇಸ್ ಕೆಲ್ವಿನ್. ಇಲ್ಲಿ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಇನ್ ಕೆಲ್ವಿನ್ ಎಷ್ಟಂತ ಹೇಳ್ಬೋದಾ? 373 ಕೆಲ್ವಿನ್. ವಾಟರ್ ಫ್ರೀಸಿಂಗ್ ಪಾಯಿಂಟ್ 273 ಕೆಲ್ವಿನ್. 273 ಕೆಲ್ವಿನ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಹ್ಯೂಮನ್ ಬಾಡಿ ಟೆಂಪರೇಚರ್ ಇಸ್ 310 ಕೆಲ್ವಿನ್. ಸಿ ಜ್ವರ ಬಂದಿರುತ್ತೆ, ಡಾಕ್ಟರ್ ಹತ್ರ ಹೋಗಿರ್ತೀರಿ, ಡಾಕ್ಟರು ಥರ್ಮೋಮೀಟರ್ ಅನ್ನ ಇಟ್ಟು ನಿಮ್ಗೆ 100 ಡಿಗ್ರಿ ಜ್ವರ ಇದೆ, ಟ್ಯಾಬ್ಲೆಟ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೀವು 100 ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಇಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಟೆಂಪರೇಚರ್ ಎಷ್ಟು ಹೈ ಆಗುತ್ತೆ ಅಲ್ವಾ? ಅವ್ರೇನ್ ಯಾವ್ದ್ರಲ್ಲಿ ಹೇಳ್ತಿದ್ದಾರೆ? ನಾನಿಂದ ಫ್ಯಾರನ್ಹೀಟ್ ಸ್ಕೇಲ್ ಅಲ್ಲಿ ಹೇಳ್ತಿದ್ದಾರೆ. ಯಾಕೆಂದ್ರೆ ನೋಡಿ, ಹ್ಯೂಮನ್ ಬಾಡಿ ಟೆಂಪರೇಚರ್ ನಾರ್ಮಲ್ ಆಗಿ 98 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಇನ್ 2 ಡಿಗ್ರಿ ಜಾಸ್ತಿ ಆದ್ರೆ 100 ಡಿಗ್ರಿ ಫ್ಯಾರನ್ಹೀಟ್ ಆಗಿರುತ್ತೆ. ಸೊ ಕನ್ಫ್ಯೂಸ್ ಆಗಬೇಡ್ರಿ. ಅವರು 37 ಅಲ್ಲಿ ಹೇಳಿದ್ರೆ 38 ರೇಂಜ್ ಅಲ್ಲಿ ಹೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತಿದ್ದಾರೆ, ಇಲ್ಲ ಅಂದ್ರೆ ಫ್ಯಾರನ್ಹೀಟ್ ಅಲ್ಲಿ ಹೇಳ್ತಿದ್ದಾರೆ. ಓಕೆ, ಹಾಗಿದ್ರೆ ಎಸ್ಐ ಯೂನಿಟ್ ಆಫ್